ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ ಇವತ್ತಿನ ತಿಥಿ ತೃತೀಯ. ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ. ಇವತ್ತಿನ ಶುಕ್ರವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರ ಸದಸ್ಯರಿಂದ ಉತ್ತಮ ಬೆಂಬಲಗಳು ಕೂಡ ನಿಮಗೆ ಕಾಣಬರುತ್ತದೆ. ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಇದ್ದ ವಿವಾದಗಳು ಸ್ವಲ್ಪ ಮಟ್ಟಿಗೆ ದೂರವಾಗಿ ತುಂಬ ಉತ್ತಮ ಲಾಭದ ಅಂಶವಾಗಿ ಕಂಡುಬರುತ್ತದೆ. ವ್ಯವಹಾರದಲ್ಲಿ ದೊಡ್ಡ ಮಟ್ಟಿನ ಪ್ರಗತಿಯನ್ನು ಸಹ ಕಾಣಬಹುದು. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ಕುಲದೇವತೆಗಳ ಆರಾಧನೆ, ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನಿಮಗೆ ಇದ್ದಕ್ಕಿದ್ದಂತೆಯೇ ಅನಾರೋಗ್ಯಗಳು ಉಂಟಾಗುವ ಸಾಧ್ಯತೆಗಳು ಕಂಡುಬರುತ್ತದೆ. ಜೊತೆಗೆ ಗೃಹ ನಿರ್ಮಾಣದ ಕೆಲಸಗಳಲ್ಲಿ ಸ್ಥಗಿತವಾದರೆ ಅಂದರೆ ಕೆಲಸ ನಿಂತೋಗಿದ್ರೆ ಹಣಕಾಸಿನ ವಿಚಾರಗಳೇ ಒಂದಷ್ಟು ಹಿಂದೆ ಮುಂದೆ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ತೊಂದರೆ ತಾಪತ್ರಯಗಳನ್ನು ಇವತ್ತಿನ ದಿನಮಾನದಲ್ಲಿ ಸ್ವಲ್ಪ ತಡೆ ಹಿಡಿದು ಮಧ್ಯಾಹ್ನದ ಅಂದರೆ ಅಪರಾಹ್ನದ ನಂತರದಲ್ಲಿ ಶುಭ ಕೆಲಸಗಳು ಪ್ರಾರಂಭವಾಗುತ್ತೆ. ಹಾಗಾಗಿ ಯಾವುದು ಯೋಚನಾ ಶಕ್ತಿಗಳು ಮಾಡುವಂಥ ಅವಶ್ಯಕತೆಗಳಿಲ್ಲ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ. ನೀವು ಯಾರು ಎಜುಕೇಶನ್ ಅಲ್ಲಿ ಇರ್ತೀರೋ ವೃಷಭ ರಾಶಿಯವರಿಗೆ ಒಂದು ಸ್ವಲ್ಪ ತಡೆ ಹಿಡಿದು ಓದೋಣ ನೋಡೋಣ ಅಂತ ಆಲಸ್ಯಗಳಾಗುವಂಥದ್ದು. ಹಾಗಾಗಿ ಇವತ್ತಿನ ಕೆಲಸ ಇವತ್ತೇ ಮಾಡೋದು ಉತ್ತಮ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಗಂ ಗಣಪತಿಯೇ ನಮಃ. ನಿಮ್ಮ ಹತ್ತಿರದಲ್ಲಿರುವಂತಹ ಗಣೇಶನ ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೂತನ ಕೆಲಸ ಕಾರ್ಯವನ್ನು ಆರಂಭಿಸಲು ಅನುಕೂಲಕರವಾದಂತಹ ವಾತಾವರಣ ಇವತ್ತಿನ ದಿನದಲ್ಲಿ ನಿಮಗೆ ಕಂಡು ಬರುತ್ತದೆ. ಇವತ್ತಿದು ಮಾಡಿಬಿಟ್ಟಿದ್ರೆ ತುಂಬಾ ಶುಭ. ಇವತ್ತಿನ ದಿವಸದಲ್ಲಿ ಮಾನಸಿಕವಾಗಿ ಸದೃಢತೆಯಿಂದ ಶಾಂತಿ ನೆಮ್ಮದಿ ವಾತಾವರಣ ದಿನವನ್ನು ಸಹ ನೋಡುವಂತಹ ಶುಭ ದಿವಸ. ಹಣಕಾಸಿನ ವಿಚಾರದಲ್ಲಿ ಯಥೇಚ್ಛವಾದಂತಹ ಧನ ಲಾಭ. ನೀವು ಯಾವುದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅತಿ ಹೆಚ್ಚಾಗಿ ಬರುವಂತಹ ಸಂದರ್ಭಗಳಿರುತ್ತದೆ. ರೈತಾಪಿ ವರ್ಗದವರಿಗೆ ಶುಭದಾಯಕ ದಿನಮಾನ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾಯೇ ನಮಃ. ನಿಮ್ಮ ಹತ್ತಿರದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ಆರಾಧನೆ ಅಥವಾ ಪ್ರಾರ್ಥನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನೀವು ಅಚ್ಚುಕಟ್ಟಾಗಿ ನಿಮ್ಮ ಕೆಲಸವನ್ನು ಮಾಡ್ತೀರಿ. ಜೊತೆಗೆ ದೂರ ಪ್ರಯಾಣ, ಹಠಾತ್ತಾಗಿ ದೂರ ಪ್ರಯಾಣ ಹೋಗುವಂತಹ ಸಂದರ್ಭಗಳಿರುತ್ತೆ. ಜೊತೆಗೆ ಕುಟುಂಬಸ್ಥರಿಂದ ಒಂದಷ್ಟು ಕಿರಿಕಿರಿ ಮಾನಸಿಕವಾಗಿ ಸಂದರ್ಭಗಳು ನಿಮಗೆ ಎದುರಾಗಿ ಕಂಡುಬರುತ್ತೆ. ಜೊತೆಗೆ ನೀವು ಮಾಡುವಂತಹ ಉದ್ಯೋಗ ಸ್ಥಳಗಳಲ್ಲಿ ಒಂದಷ್ಟು ಪ್ರೆಷರ್, ತೊಂದರೆ ತಾಪತ್ರೆಗಳು ಇದನ್ನು ಮಾಡೋಣ 2 ಬಾರಿ ಮಾಡುವಂತಹದ್ದು, ನೀವು ಮತ್ತೆ ಮಾಡುವಂಥದ್ದು ಅಥವಾ ಒಂದಷ್ಟು ಗಾಬರಿ ಮಾಡೋವಂಥದ್ದು ಮತ್ತೆ. ಹಾಗಾಗಿ ತಾಳ್ಮೆಯಿಂದ ಮಾಡುವಂಥದ್ದು ಉತ್ತಮ. ಮತ್ತೆ ವೃದ್ಧರಲ್ಲಿ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಉತ್ತಮ ಅಂತ ಅನಿಸುತ್ತೆ. ಜೊತೆಗೆ ಇವತ್ತಿನ ಸಾಲದಿಂದ ಇರುವಂಥವರು ಋಣಮುಕ್ತರಾಗುವಂತಹ ನೆಮ್ಮದಿ ವಾತಾವರಣ ಕಾಣುವಂತಹ ಶುಭ ದಿವಸ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಅಥವಾ ಹನುಮಾನ್ ಚಾಲಿಸ ಪಠಣ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಗತಿಗಳನ್ನು ಸಹ ನೋಡಬಹುದು. ಜೊತೆಗೆ ವ್ಯಾಪಾರ ವ್ಯವಹಾರಗಳಿದ್ದಂತಹ ನಿಮ್ಮ ಪ್ರಯತ್ನಕ್ಕೆ 2 ಪಟ್ಟು ಪ್ರಯತ್ನದಷ್ಟು ಆದಾಯ ಮೂಲವನ್ನು ಸಹ ನೋಡುವಂಥದ್ದು ನಿಮಗೆ ಕಂಡು ಬರುತ್ತದೆ. ಜೊತೆಗೆ ತಂದೆ ಮಕ್ಕಳಿಂದ ಒಂದು ಸ್ವಲ್ಪ ವೈಮನಸ್ಸು,
ನಿಮ್ಮ ಕುಟುಂಬದಲ್ಲಿದ್ದಂತಹ ತಂದೆ ಮಕ್ಕಳಲ್ಲಿ ಯಾವುದೇ ವೈಮನಸ್ಸುಗಳಿದ್ರೆ ಅದನ್ನು ಇವತ್ತಿಗೆ ಅಲ್ಲಿಗೇ ಬಿಟ್ಟು ಮತ್ತೆ ಮುಂದೆ ಚೆನ್ನಾಗಿ ಮಾತುಕತೆಯಿಂದ ಹೋಗುವಂಥದ್ದು ನಿಮ್ಮ ಅಭಿವೃದ್ಧಿತನಕ್ಕೆ ಒಳಿತು. ಜೊತೆಗೆ ಕೃಷಿಕರಲ್ಲಿ, ಹೈನುಗಾರಿಕೆಯಲ್ಲಿ ಒಂದಷ್ಟು ಮಧ್ಯಮ ಲಾಭವಾಗಿರುತ್ತೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇವತ್ತು ವ್ಯವಹಾರ ಮಾಡೋದು ಉತ್ತಮ. ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಶಿವಾಲಯ ದರ್ಶನ ಅಥವಾ ವಿಷ್ಣು ಸಹಸ್ರನಾಮ ಪಠಣ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ವಿಸ್ತರಿಸಲು, ಅಂದ್ರೆ ಇವತ್ತು ಒಂದು ಜಾಗದಲ್ಲಿ ಮಾಡ್ತಿರ್ತೀರಿ ಮತ್ತಿನ್ನೊಂದು ಜಾಗದಲ್ಲಿ ಮಾಡೋಂಥದ್ದು, ಇವತ್ತು ಒಂದು ಜಾಗದಲ್ಲಿ ಮಾಡ್ತೀರಿ ಮತ್ತೊಂದು ಜಾಗದಲ್ಲಿ ಮಾಡೋಂಥದ್ದು, ಸಕಾಲ, ಶುಭ ಕಾಲ, ಶುಭ ದಿವಸ ಇವತ್ತಿನ ದಿವಸದಲ್ಲಿ ನಿಮ್ಮ ಸ್ಥಿರಾಸ್ತಿ ಮಾರಾಟ, ಅಂದ್ರೆ ನೀವು ಯಾವುದನ್ನೇ ತಕೊಂಡು ಹೊಸದಾಗಿ ಮಾರುವಂತಿದ್ರೆ ಲಾಭಾಂಶದಲ್ಲಿರುತ್ತದೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿಗಳು, ಅಂದ್ರೆ ನಿಮ್ಮಲ್ಲಿ ಇರುವಂತಹ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು ಎಲ್ಲ ಪರಿಹಾರ ಮಾಡಿಕೊಂಡು ಹೊಸತನದ ಹೊಸ ವ್ಯಕ್ತಿಗಳಾಗುವಂತಹ ಲಗ್ನವಾಗಿರುತ್ತದೆ. ಜೊತೆಗೆ ಹೊಸ ವ್ಯಕ್ತಿಗಳ ಪರಿಚಯಗಳಿಂದ ನಿಮ್ಮ ಭವಿಷ್ಯ ಬೇರೊಂದು ದಿಕ್ಕಿಗೆ ಶುಭದಾಯಕವಾಗಿ ತಿರುಗುವಂತಹ ದಿನಮಾನವಾಗಿರುತ್ತದೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದ ಅಡೆತಡೆಗಳು, ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳೆಲ್ಲ ದೂರವಾಗಿ ನಿರಾರಣೆಯಾಗಿ, ಅಂದರೆ ನಿರಾದಾಯಕವಾಗಿ ನಿಮ್ಮ ನೂತನ ಕೆಲಸಗಳಿಗೆ, ಯೋಜನೆಗಳಿಗೆ, ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಮುನ್ನುಗ್ಗುವಂತಹ ಶುಭ ದಿವಸ. ಜೊತೆಗೆ ಕಾರ್ಯರೂಪಕ್ಕೂ ಸಹ ತಗೊಂಡು ಬರ್ತೀರಿ. ಇವತ್ತಿಷ್ಟು ಕೆಲಸ ಫೈನಲ್ ಮಾಡಿದೆ ನಾನು ನೋಡು ಅನ್ನುವಂತಹ ಶುಭ ದಿವಸವಾಗಿರುತ್ತದೆ. ಜೊತೆಗೆ ನಿಮ್ಮ ಶ್ರಮ, ನೀವಿವತ್ತು 10 ರೂಪಾಯಿನಷ್ಟು ಎಫರ್ಟ್ ಹಾಕಿದ್ದೀರಿ ಅಂದ್ರೆ ನಿಮ್ಗೆ 10 ರೂಪಾಯಿನಕ್ಕಿಂತ 1 ಪಟ್ಟು ಆದಾಯದ ಮೂಲ ನಿಮ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಜೊತೆಗೆ ಬೆಲೆ ಬಾಳುವ ವಸ್ತ್ರ ಖರೀದಿ ಮಾಡೋದಕ್ಕೆ ಶುಭ ದಿವಸವಾಗಿರುತ್ತದೆ. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಹೋದರ ಸಹೋದರಿಯರಿಂದ ಇದ್ದ ವೈಮನಸ್ಸುಗಳು ದೂರವಾಗಿ, ಆಸ್ತಿ ವಿಚಾರಗಳಿದ್ದಂತಹ ಕೆಲವೊಂದಷ್ಟು ಸಂದರ್ಭಗಳ ಒಂದಷ್ಟು ಮನಸ್ಸುಗಳು ದೂರವಾಗಿ ನಿರಾರಣೆಯಾಗಿ ಮತ್ತೆ ಒಕ್ಕೂಟದಲ್ಲಿ ಕೂಡು ಕುಟುಂಬದಲ್ಲಿರುವಂತಹ ಶುಭಮಾನವಾಗಿರುತ್ತೆ. ಭಿನ್ನಾಭಿಪ್ರಾಯಗಳು ಕೂಡ ದೂರವಾಗಿರುತ್ತದೆ. ಕುಟುಂಬದಲ್ಲಿ ಕಳೆದು ಹೋದಂತಹ ನೆಮ್ಮದಿಗಳು ಮತ್ತೆ ನೀವು ನೋಡುವಂತಹ ಶುಭ ದಿವಸ. ಜೊತೆಗೆ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿರುವಂಥವರಿಗೆ ಒಂದಷ್ಟು ಪ್ರೆಷರ್, ಮೇಲಧಿಕಾರಿಗಳಿಂದ ಒಂದಷ್ಟು ಒತ್ತಡಗಳು ಇವತ್ತಿನ ದಿನಮಾನದಲ್ಲಿ ಕಂಡು ಬರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ನೀವು ಹೊಸದಾಗಿ ಪ್ರಯತ್ನ ಪಡ್ತಾ ಇರುವಂಥವರಿಗೆ ಇವತ್ತಿನ ದಿನಮಾನದಲ್ಲಿ ಶುಭ ಕೆಲಸಗಳು, ಅಂದ್ರೆ ಒಳ್ಳೆ ಉದ್ಯೋಗಗಳು ನಿಮಗೇನಾಗುತ್ತೆ ಒಂದಷ್ಟು ಹಿನ್ನಡೆ ಆಗುವಂಥದ್ದು, ನಾಳೆ ನೋಡೋಣ ಬಪ್ಪ, ನಾಳೆ ನೋಡೋಣ ಬಪ್ಪ ಅನ್ನುವಂತಹ ದಿನಮಾನವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ರೈತಾಪಿ ವರ್ಗದವರಿಗೆ ವಿಶೇಷ ಲಾಭವಾಗಿರುತ್ತೆ. ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ನಿಮ್ಮ ಹತ್ತಿರದಲ್ಲಿರುವಂತಹ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಹಣಕಾಸಿನ ವಿಚಾರಗಳಲ್ಲಿ ಒಂದಷ್ಟು ಅತ್ಯುತ್ತಮ ಏಳಿಗೆಗಳು. ಧನಸ್ಸು ರಾಶಿಯವರಿಗೆ ಯಾವುದೇ ಒಂದಷ್ಟು ಕಮಿಟ್ಮೆಂಟ್, ಒಂದಷ್ಟು ಆದಾಯ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಂದಷ್ಟು ಅತ್ಯುತ್ತಮ ಏಳಿಗೆಗಳು. ಮತ್ತು ವಾಹನಗಳಿಗೆ ನಿಮ್ಮ ಮಾರಾಟಗಾರರು ಯಾರು ಕೈ ಬದಲಾವಣೆ ಮಾಡ್ತಿರ್ತೀರಿ ಅವ್ರಿಗೆ ಶುಭ ಕಾಲ. ಜೊತೆಗೆ ಉತ್ತಮ ಲಾಭದಲ್ಲೂ ಕೂಡ ಇರ್ತೀರಿ. ಇವತ್ತು ನೀವು ತಂದಿರೋದಕ್ಕಿಂತ ಒಂದು ಪಟ್ಟು ಲಾಭದಲ್ಲಿ ಇರುವಂಥದ್ದು. ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತದೆ. ನಿಮಗೆ ಮೂಲಧನ ಆದಾಯ, ಯಾವತ್ತೋ ಒಂದು ದಿನ ಯಾವುದೋ ಭೂಮಿ ವಿಚಾರದಲ್ಲೋ ಅಥವಾ ಯಾವುದೋ ವಿಚಾರದಲ್ಲೋ ಒಂದಷ್ಟು ಹಣ ಹಾಕಿರ್ತೀರಿ, ನಿಮಗೆ ಉತ್ತಮ ಆದಾಯಗಳು ಕೂಡ ಕಂಡು ಬರುತ್ತೆ. ನಿಮಗೆ ಈ ದಿವಸದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ. ಹಾಗಾಗಿ ನೆಮ್ಮದಿಯಾಗಿ ವೃಥಾ ತಿರುಗಾಟಂ, ವೃಥಾ ಖರ್ಚು, ಬರೀ ಆದಾಯದ ಕಡೆ ನೋಡೋದು ಬೇಡ, ಆರೋಗ್ಯದ ಕಡೆ ಗಮನ ಕೊಡೋದು ಎಚ್ಚರಿಕೆ. ವಾಹನದಲ್ಲೂ ಕೂಡ ಎಚ್ಚರಿಕೆಯಿಂದ ಓಡಾಡೋದು ಒಳಿತು. ಧನುಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಜಪ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಿಮಂದ್ರಾಂ ಮೃತ್ಯೋರ್ಮುಕ್ಷ್ಯಮಾಮೃತಾತ್ ಅಂತ ಮಂತ್ರವನ್ನು ಜಪನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಮಾಜದಲ್ಲಿದ್ದಂತಹ ಗೌರವ ಸನ್ಮಾನಗಳು ಸಾಮಾನ್ಯ ವ್ಯಕ್ತಿಗಳಿಗಿಂತ ದುಪ್ಪಟ್ಟು ಸಿಗುತ್ತೆ. ನೀವು ಆಲ್ರೆಡಿ ಸಾಮಾನ್ಯ ವ್ಯಕ್ತಿಗಳಾಗಿದ್ರೆ ನಿಮಗೆ ನೀವು ಮಾಡುವಂತಹ ಸಮಾಜಮುಖಿ ಕೆಲಸಗಳನ್ನು ನೋಡಿ ಗುರುತಿಸಿ ನಿಮ್ಮನ್ನು ಪ್ರಶಂಸೆ ಮಾಡುವಂತಹ ಶುಭ ಕಾಲ. ಜೊತೆಗೆ
ವ್ಯವಸ್ಥಾನದಲ್ಲೂ ಕೂಡ ಉತ್ತಮ ಬೆಳವಣಿಗೆಗಳನ್ನು ಸಹ ನೋಡಬಹುದು. ಜೊತೆಗೆ ಇವತ್ತಿನ ಸಂದರ್ಭಗಳಲ್ಲಿ ರಾಜಕಾರಣಿಗಳು ಮತ್ತೆ ಯಾರು ಸಿನಿಮಾ ರಂಗದಲ್ಲಿರ್ತೀರಿ ಅವ್ರಿಗೊಂದಷ್ಟು ಅಧಿಕಾರ ಭಂಗ, ನಿಮ್ಮಿಂದ ಕೆಲವೊಂದಷ್ಟು ಹಾಡಿದ ಮಾತುಗಳು, ಕೆಲವೊಂದಷ್ಟು ಹೇಳಿದಂತಹ ಸಂದರ್ಭಗಳು ನಿಮಗೆ ಅದು ಮುಳುವಾಗಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಮಾತಾಡೋದು ಒಳಿತು. ಜೊತೆಗೆ ಆಪ್ತ ಸ್ನೇಹಿತರಿಂದ, ಅಂದ್ರೆ ನಿಮಗೆ ಯಾರು ಮಿತ್ರರು, ಇವರು ಇಷ್ಟೇ ಕಣಪ್ಪ ಅನ್ನೋ ಮಿತ್ರರು ಯಾರಿರ್ತಾರೆ ಅವರಿಂದ ಸ್ವಲ್ಪ ತೊಂದರೆಗೀಡಾಗುವಂತಹ ಸಂದರ್ಭಗಳು ತುಂಬಾ ಯಥೇಚ್ಛವಾಗಿ ಕಂಡು ಬರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರುವಂತದ್ದು ಮಕರ ರಾಶಿಯವರಿಗೆ ಒಳಿತು. ಮಕರ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಇವತ್ತಿನ ದಿನಮಾನದಲ್ಲಿ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಪ್ರಸನ್ನ ಆಂಜನೇಯ ದರ್ಶನ, ಪೂರ್ವಾಭಿಮುಖವಾಗಿ ಯಾವ ದರ್ಶನ ದೇವಾಲಯಗಳಿರ್ತೋ, ಮುಖ್ಯ ಪ್ರಾಣರತೋ ದರ್ಶನ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಬಂಧು ಮಿತ್ರರಿಂದ ಮನಸ್ಸಿಗೆ ಬಹಳ ಸಂತೋಷ. ಇವರಿಂದ ನನಗೆ ತುಂಬಾ ಖುಷಿಯಾಗಿದೆ, ಇವತ್ತಿಂದ ಇವರಿಂದ ನನಗೆ ನೆಮ್ಮದಿಯಾಗಿದೆ ಅಂತಂಥದ್ದು ಸಾಕಷ್ಟು ಖುಷಿಯಾಗುವಂಥ ದಿನಮಾನ. ಜೊತೆಗೆ ನಿಮ್ಮ ಅಭಿವೃದ್ಧಿತನ, ನೀವು ಯಾವ್ದು ಹಣಕಾಸು ವಿಚಾರ ಆಗಿರ್ಬೋದು, ನಿಮ್ಮ ನೆಮ್ಮದಿಯೊಂದು ನೆಮ್ಮದಿ ವಾತಾವರಣ ಆಗಿರ್ಬೋದು, ಅಭಿವೃದ್ಧಿತನದಲ್ಲಿ ಸ್ವಲ್ಪ ಮುಂದೆ ಹೋಗುವಂತಹ ಸಂದರ್ಭಗಳಾಗಿರುತ್ತೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾರನ್ನು ನಂಬಿ ವ್ಯವಹಾರ ಮಾಡೋದು ನಿಮಗೆ ಒಳಿತಲ್ಲ. ಜೊತೆಗೆ ದೈಹಿಕ ಆರೋಗ್ಯ, ನಿಮಗೆ ಯಾವುದೇ ಒಂದಷ್ಟು ಸಮಸ್ಯೆಗಳಿದ್ರೆ ಅದರಿಂದ ಮುಕ್ತರಾಗಿ ಆರೋಗ್ಯಕರವಾದಂಥ ಸುಸಂದರ್ಭಗಳು ಈ ದಿನಮಾನದಲ್ಲಿ ನೋಡಬಹುದು. ಜೊತೆಗೆ ಮೇಲಧಿಕಾರಿಗಳಿಂದ ಬಾಂಧವ್ಯ ಹೆಚ್ಚುವಿಕೆ, ನಿಮ್ಮ ಅನುಕೂಲಗಳಲ್ಲಿ ಯಾರಿರ್ತಾರೆ ಮೇಲಧಿಕಾರಿಗಳು ಅವರ ಜೊತೆಗೆ ತುಂಬಾ ಹತ್ತಿರದಲ್ಲಿ, ತುಂಬಾ ಪರಿಚಯಸ್ಥರು, ತುಂಬಾ ಸಂಬಂಧಿಕರು ಅನ್ನುವಂತಹ ಶುಭ ದಿವಸವಾಗಿರುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ದತ್ತಾತ್ರೇಯರ ಅನುಷ್ಠಾನ ಅಥವಾ ಜಪ ತಪ ಮನಸ್ಸಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೌಟುಂಬಿಕ ವಿಚಾರದಲ್ಲಿ, ವ್ಯವಹಾರದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನೀವು ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಮಾತಾಡಿದ್ರೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ಗುರಿ ಮಾಡುವಂಥದ್ದು, ನಿಮ್ಮ ಮೇಲೆ ಗೌರವಗಳು ಕೆಡಕಾಗುವಂತ ಸಂದರ್ಭಗಳಾಗಿರುತ್ತೆ. ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ, ನೀವು ಒಂದು ಒಳ್ಳೇದು ಹೇಳಿದ್ರೆ ಅದು ಕೆಟ್ಟದಾಗಿ ಬಿಂಬಿಸ್ತಾ ಇರ್ತಾರೆ ನಿಮ್ಮನ್ನ. ಅನಿರೀಕ್ಷಿತವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಗುರಿಯಾಗಿರ್ತೀರಿ. ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಮಾಡಬೇಕು, ತಪ್ಪಿದರೆ ದೊಡ್ಡ ನಷ್ಟ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಈ ದಿನಮಾನದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಉತ್ತಮವಾಗಿ ಗಮನದಲ್ಲಿಟ್ಟುಕೊಂಡು ಮಾಡೋದ್ರಿಂದ ಶುಭ ಲಾಭವನ್ನು ಕಾಣಬಹುದು. ಇಲ್ಲ ಇವತ್ತು ಯಾವುದೇ ವಿಚಾರಗಳಿಗೆ ಹೋಗದೆ ಇರೋದು ಉತ್ತಮ. ಮೀನರಾಶಿಯವರಿಗೆ ವಾಹನದಲ್ಲಿ ಇವತ್ತಿನ ಓಡಾಟ ವಿಚಾರಗಳು ಯಾವುದೇ ಇದ್ರೂ ಎಚ್ಚರಿಕೆಯಿಂದ ಓಡಾಡಿ, ಗಮನಹರವಾಗಿ ಇಟ್ಟು ಓಡಾಡೋದು ಒಳಿತು. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಕುಲದೇವತೆಗಳ ಅನುಷ್ಠಾನ, ಹನುಮಾನ್ ಚಾಲಿಸ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.